ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯಕರ ಮತ್ತು ರುಚಿಕರವಾದ ಅಡುಗೆನ ತಿಂದ್ಕೊಂಡು ಚೆನ್ನಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ಒಳ್ಳೆ ರುಚಿಯಾದ ಅಡುಗೆಯೊಂದಿಗೆ ಬಂದಿದ್ದೀನಿ ನಾನೀಗ. ಅದು ಏನಂತಂದರೆ ಹುಳಿ ಅನ್ನ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊದಲು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಪ್ಲೇಟಲ್ಲಿ ತೋರಿಸಿರೋ ಥರ ಕಡಲೆ ಬೀಜ, ಹುರಿಗಡಲೆ 1 ಟೇಬಲ್ ಸ್ಪೂನ್ ಅಷ್ಟೇ, ಜೀರಿಗೆ 2 ಟೇಬಲ್ ಸ್ಪೂನ್ ಮತ್ತು ಮೆಂತ್ಯ 1 ಟೇಬಲ್ ಸ್ಪೂನ್. ಸೊ ಎಲ್ಲನೂ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಒಂದೊಂದು ಪದಾರ್ಥನೂ ಫ್ರೈ ಮಾಡೋದಕ್ಕೆ ಡಿಫ್ರೆಂಟ್ ಟೈಮಿಂಗ್ಸ್ ಬೇಕಾಗಿರುತ್ತೆ. ಅದಕ್ಕೆ ಸೊ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಳ್ತಿದ್ದೀನಿ. ಮೇಯ್ನ್ ಈ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಸೊ ಆಮೇಲೆ ಹುರ್ಗಡ್ಲೆ ಕೂಡ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಬಂದ್ಬಿಟ್ಟು ಒಂದೇ 1 ಟೀ ಸ್ಪೂನಷ್ಟು ಸಾಕು. ಯಾಕೆಂತಂದರೆ ಹುರ್ಗಡ್ಲೆ ಜಾಸ್ತಿ ಆದಷ್ಟು ಗೊಜ್ಜು ತುಂಬ ತಿಕ್ಕಾಗ್ಬಿಡುತ್ತೆ. ಸೊ ಅದರ ಪ್ರಮಾಣ ಯಾವಾಗಲೂ ಕಡಿಮೆನೇ ಇರಬೇಕು. ಆಮೇಲೆ ನಾನು ಇವಾಗ ಹುರಿದು ಎಲ್ಲನೂ ಒಂದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಅದು ಬಿಸಿ ಆರಬೇಕು. ಸೊ ಬಿಸಿ ಆರಿದ ನಂತರ ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಕಡಲೆ ಬೀಜ ಹುರ್ಕೊಂಡೆ, ಅದಾದಮೇಲೆ ಜೀರಿಗೆ ಹುರ್ಕೊಂಡೆ, ಅದಾದಮೇಲೆ ಇವಾಗ ಮೆಂತ್ಯ ಹುರಿತಾ ಇದ್ದೀನಿ. ಮೆಂತ್ಯ 1 ಟೇಬಲ್ ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಜಾಸ್ತಿ ಆದರೆ ಅದು ಕಹಿ ಬರುತ್ತೆ. ಆಮೇಲೆ ಇದು ಉರಿತಾ ಇರುವಾಗ ಎಷ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ ಗೊತ್ತಾ? ಹಬ್ಬ, ಅದಕ್ಕೇ ಮನಸ್ಸು ತುಂಬೋಗುತ್ತೆ. ಸೊ ಅದಾದ ನಂತರ ಹುರಿಗಡ್ಲೆ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಎಲ್ಲ ಹುರಿದಷ್ಟು ಹುರಿಬೇಕಾಗಿರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬಿಸಿ ಆಗಬೇಕು ಅಷ್ಟೇ. ಸೊ ಅದಾದಮೇಲೆ ಎಲ್ಲನೂ ಒಂದು ಪ್ಲೇಟಿಗೆ ತಗೊಂಡು ನಾನು ತಣ್ಣಗಾದಕ್ಕೆ ಅಂತ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆಗೆ ನಾನಿಲ್ಲಿ 2 ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಸ್ ಆಗಿ ಹೆಚ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಆಮೇಲೆ ಗಾರ್ನಿಷಿಂಗಲ್ಲಿ ನಮ್ಮ ಕ್ವೀನ್ ಅಂತ ಕರೆಯೋ ಕೊತ್ತಂಬರಿ ಸೊಪ್ಪು, ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ. ಸೊ ಇವಾಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಬೇಕಾದಷ್ಟು ಅಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದ್ರ ಪ್ರಕಾರ ನೀವು ಆಯಿಲ್ನ ಹಾಕ್ಕೊಳ್ಳಿ ಒಂದು ಬಾಣಲೆಗೆ. ಅದಾದ ನಂತರ ಮತ್ತೆ ನಾನಿಲ್ಲಿ ಕಡಲೆ ಬೀಜನ ಡೀಪ್ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಜಸ್ಟ್ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಕಡಲೆ ಬೀಜನ ಸಪ್ರೇಟಾಗಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ 2 ಎಳೆಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ನಿಸಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಯಾಕೆಂತಂದರೆ ಮೊದಲೇ ಹಾಕಿದರೆ ಖಾರ ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು. ಸೊ ಇವಾಗ ಸ್ವಲ್ಪ ಫ್ರೈ ಆಗಿದೆ. ನಾನಿವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಈರುಳ್ಳಿ ಜೊತೆಗೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು, ಅಷ್ಟು ತನಕ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಕಡಲೆ ಬೀಜನೂ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನನಗೆ ಸಾಫ್ಟ್ ಆಗಿಬಿಡುತ್ತೆ ಅನ್ನೋ ಫೀಲ್ ಇರುತ್ತೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಮಾಡ್ಕೊಳ್ತೀನಿ. ಆಗಲೇ ಹುರಿದಿಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಬೋದು. ನೋಡಿ, ತರಿಯಾಗಿ ಮಾಡ್ಕೊಳ್ಳಿ. ನಾನು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಆಗಲೇ ನಾನು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಚೆನ್ನಾಗಿ ರಸ ಹಿಂಡ್ಕೊಂಡಿದ್ದೀನಿ. ಆ ರಸನ ಇವಾಗ ಆಲ್ರೆಡಿ ಫ್ರೈ ಆಗಿರೋಂತಹ ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಅದು ಒಂದು ಕುದಿ ಬಂತು. ಸೊ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಿದ್ದೀನಿ. ಯಾಕೆಂತಂದರೆ ನಾನು ಆಲ್ರೆಡಿ ಅನ್ನದ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿನೇ ಕುಕ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ರುಚಿ ನೋಡಿ ಹಾಕ್ಕೊಳ್ಳಿ. ಅದಾದ ನಂತರ ನೋಡಿ, ಹುಣಸೆ ಹುಳಿಯಲ್ಲಿ ಹಸಿ ವಾಸನೆ ಹೋಗಿದೆ. ಸೊ ನಾನು ಈಗ ಪೌಡ್ರ್ ಮಾಡ್ಕೊಂಡಿರೋವಂಥದ್ದು ಪ್ರಮಾಣ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ 3 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿಯಲ್ಲಿ ಗಾರ್ನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೌಡರ್ ಹಾಕಿದ ತಕ್ಷಣವೇ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಯಾಕೆಂತಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ. ಆ್ಯಕ್ಚುಲಿ ನಾವು ಈ ಪೌಡರ್ನ ಸ್ಟೋರ್ ಮಾಡ್ಕೊಳ್ಬೋದು. ಇದಿನ್ನೂ ನನಗೆ 3 ಟೈಮ್ಸ್ಗೆ ಆಗೋಷ್ಟು ಇದೆ.
ಈಗ ನಾನು ತೋರಿಸ್ತಿರೋ ಗೊಜ್ಜು ಕೂಡ ಅಷ್ಟೇ ನೀವು ಪ್ರಿಸರ್ವ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 3 to 4 ಡೇಸ್ ಆದರೂ ಹಾಗೆ ಇರುತ್ತೆ. ಈ ಪೌಡರ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿ ಇಟ್ಕೊಳ್ಬೋದು. ಸೊ ನಿಮಗೆ ಯಾವಾಗಾದರೂ ಅರ್ಜೆಂಟಲ್ಲಿ ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಆ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿ ಬೇಕಾದರೆ ನೀವು ಮಾಡಿ ಟ್ರೈ ಮಾಡಿ, ನೀವು ಕೂಡ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಎಷ್ಟು ಕರೆಕ್ಟು ಅಂತೇಳ್ಬಿಟ್ಟು. ಸೊ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.